Good morning everyone. Today I am going to explain total product, average product and marginal product. This is another concept from production and cost chapter. So let us try to understand all these concepts. First one, total product. Ottu utpanna. It is also called TP. So we can define total product as the total volume of goods produced by a firm in a given period of time. ಅಂದರೆ ಒಟ್ಟು ಉತ್ಪನ್ನ ಅಂದರೆ ಇಲ್ಲಿ ಉದ್ಯಮವೊಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದಂತಹ ಸರಕುಗಳ ಒಟ್ಟು ಮೌಲ್ಯ ಆಗಿದೆ. ನಿಮ್ಗೆ ಗೊತ್ತಿದೆ, ವಿ ನೋ ದ್ಯಾಟ್ ಪ್ರೊಡಕ್ಷನ್ ಈಸ್ ಕ್ಯಾರಿಡ್ ಔಟ್ ಬೈ ಫರ್ಮ್ಸ್ ಆರ್ producers. So total product increases as the amount of variable factor increases. Total product increases as the amount of variable factor increases. So it can be explained with the help of an example. This example will helpful to understand other concepts such as average product, marginal product also. So in our example, labor is variable factor. Labor is variable factor. Other factors remaining constant such as land, capital or machinery, etc. Labor is variable factor. What do you mean by variable factor? The factor that vary from time to time is called a variable factor. So total product, we know that total product means a total volume of goods produced by a firm in a given period of time. So here units of labor are given and total product. When one unit of labor employed with fixed factor, total product is 8, and units of labor or variable factor increases 1 to 2, total product increases 8 to 20, and labor units increases 2 to 3, total product also increases 20 to 36. So we can observe that total product increases, the amount of variable factor increases at a certain level of employment. After it begins to fall. ಅಂದರೆ ಒಟ್ಟು ಉತ್ಪಾದನೆ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಈ ಉದಾಹರಣೆಯಲ್ಲಿ ನಾವು ಶ್ರಮವನ್ನು ತಗೊಂಡಿದ್ದೇವೆ, ಶ್ರಮದ ಘಟಕಗಳನ್ನು ತಗೊಂಡಿದ್ದೇವೆ. ಅಂದರೆ ಇಲ್ಲಿ ಶ್ರಮವು ಬದಲಾಗುವ ಆದಾನವಾಗಿದೆ. ಉಳಿದ ಆದಾನಗಳು ಏನಾಗಿರ್ತವೆ, ಸ್ಥಿರವಾಗಿರ್ತದೆ. ಅದು ಭೂಮಿಯಾಗಿರ್ಬೋದು ಅಥವಾ ಮೆಷಿನರಿ ಆಗಿರ್ಬೋದು, ಅವುಗಳು ಸ್ಥಿರವಾಗಿರ್ತದೆ. ಇಲ್ಲಿ ಶ್ರಮ ಮಾತ್ರ ಏನಾಗಿರ್ತದೆ, ಬದಲಾಗುವ ಆದಾನವಾಗಿದೆ. ಈಗ ಬದಲಾಗುವ ಆದಾನದ ಘಟಕ ಆದಾನ ಒಂದಾಗಿದ್ದಾಗ ಒಟ್ಟು ಉತ್ಪನ್ನ ಎಷ್ಟಾಗಿದೆ, 8 ಆಗಿರ್ತದೆ. ಅದೇ ರೀತಿ ಬದಲಾಗುವ ಆದಾನ 1ರಿಂದ 2ಕ್ಕೆ ಹೆಚ್ಚಾಗುವಾಗ ಇದು ಒಟ್ಟು ಉತ್ಪನ್ನ ಏನಾಗಿದೆ, 20ಕ್ಕೆ ಹೆಚ್ಚಾಗಿದೆ. ಇಲ್ಲಿ ನಾವು ಏನು ಗಮನಿಸ್ಬೋದು, ಬದಲಾಗುವ ಆದಾನದ ಪ್ರಮಾಣವು ಹೆಚ್ಚುತ್ತಿದ್ದಂತೆ ಒಂದು ನಿರ್ದಿಷ್ಟ ಹಂತದ ತನಕ ಒಟ್ಟು ಉತ್ಪಾದನೆ ಏನಾಗ್ತದೆ, ಹೆಚ್ಚಾಗ್ತದೆ. ನಂತರ ಇದೇನಾಗ್ತದೆ, ಇಳಿಕೆ ಆಗುತ್ತದೆ. ಅರ್ಥ ಆಯ್ತಲ್ಲ? ಸೊ total product can be calculated as summation of marginal product. Summation of marginal product, or total product equal to average product into L. Average product into L. ನೋಡಿ, ಇಲ್ಲಿ ಒಟ್ಟು ಉತ್ಪನ್ನವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಒಟ್ಟು ಉತ್ಪನ್ನ ಸಮ ಸಮೇಷನ್ ಆಫ್ ಮಾರ್ಜಿನಲ್ ಪ್ರಾಡಕ್ಟ್. ಸೀಮಾಂತ ಉತ್ಪನ್ನದ ಏನಾಗಿದೆ, ಒಟ್ಟು ಮೊತ್ತವಾಗಿದೆ. ಅಥವಾ ಟಿ ಪಿ ಈಸ್ ಈಕ್ವಲ್ ಟು ಎ ಪಿ ಇಂಟು ಎಲ್. ಎ ಪಿ ಅವರೇಜ್ ಪ್ರಾಡಕ್ಟ್, ಎಲ್ ಮೀನ್ಸ್ ಯೂನಿಟ್ಸ್ ಆಫ್ ವೇರಿಯಬಲ್ ಫ್ಯಾಕ್ಟರ್. ಅಂದರೆ ಟಿ ಪಿಯನ್ನು ಸರಾಸರಿ ಉತ್ಪನ್ನ ಇಂಟು ಯಾವುದು, ಬದಲಾಗುವ ಘಟಕಗಳ ಸಂಖ್ಯೆಯಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಸಿಗ್ತದೆ. ಅಂಡರ್ಸ್ಟೂಡ್? Yes. Let us try to understand
ಸೆಕೆಂಡ್ ಒನ್ ಎವರೇಜ್ ಪ್ರಾಡಕ್ಟ್, ಸರಾಸರಿ ಉತ್ಪನ್ನ. ಸರಾಸರಿ ಉತ್ಪನ್ನವನ್ನು ನಾವು ಎ ಪಿ ಅಂತಲೂ ಕರೀತೇವೆ, ಶಾರ್ಟ್ ಫಾರ್ಮಲ್ಲಿ ಎ ಪಿ. ಸೊ ಎವರೇಜ್ ಪ್ರಾಡಕ್ಟ್ refers to the output per unit of a variable factor. Output per unit of a variable factor ಅಂದರೆ ಪ್ರತಿ ಬದಲಾಗುವ ಉತ್ಪಾದನಾಂಗದ ಘಟಕದ ಉತ್ಪನ್ನವನ್ನು ನಾವು ಏನು ಕರಿಬೋದು? ಎವರೇಜ್ ಪ್ರಾಡಕ್ಟ್, ಸರಾಸರಿ ಉತ್ಪನ್ನ ಎಂಬುದಾಗಿ ಕರಿಬೋದು. ಇನ್ ಸಿಂಪಲ್ ವರ್ಡ್ಸ್, ಎವರೇಜ್ ಪ್ರಾಡಕ್ಟ್ refers to the average output produced by each unit of input. Average output produced by each unit of input is known as average product. So it can be calculated as TP divided by L. TP, where TP total product, L number of units of a variable factor. ಅಂದರೆ ಪ್ರತಿ ಬದಲಾಗುವ ಉತ್ಪಾದನಾಂಗದ ಘಟಕದ ಉತ್ಪನ್ನಕ್ಕೆ ನಾವು ಸರಾಸರಿ ಉತ್ಪನ್ನ ಅಥವಾ ಎ ಪಿ ಎಂಬುದಾಗಿ ಕರೀತೇವೆ. ಸೊ ಇಲ್ಲಿ ಎ ಪಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಟಿ ಪಿ ಬೈ ಎಲ್. ಟಿ ಪಿ ಅಂದರೆ ಏನು? ಟೋಟಲ್ ಪ್ರಾಡಕ್ಟ್, ಒಟ್ಟು ಉತ್ಪನ್ನ. ಎಲ್ ಅಂದರೆ ಏನಾಗಿದೆ? ಬದಲಾಗುವ ಆದಾನಗಳ ಸಂಖ್ಯೆ ಆಗಿದೆ. ಯಾವ ಆದಾನವು ಬದಲಾಗುತ್ತದೆಯೋ ಅವುಗಳ ಸಂಖ್ಯೆ ಅದನ್ನು ನಾವು ಎಲ್ ಅಂತಲೇ ಹೇಳ್ತೇವೆ. ನಮ್ಮ ಎಕ್ಸಾಂಪಲಲ್ಲಿ ಎಲ್ ಅಂದರೆ ಯಾವ್ದು ತಗೊಂಡಿದ್ದೇವೆ? ಲೇಬರನ್ನು ತಗೊಂಡಿದ್ದೇವೆ. ಸೊ ಎವರೇಜ್ ಪ್ರಾಡಕ್ಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫ್ರಮ್ ಟೋಟಲ್ ಪ್ರಾಡಕ್ಟ್. ಸರಾಸರಿ ಉತ್ಪನ್ನವನ್ನು ನಾವು ಟಿ ಪಿ ಟೋಟಲ್ ಪ್ರಾಡಕ್ಟಿಂದ ಏನು ಮಾಡ್ಬೋದು? ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಯು ಸಿ ದ ಶೆಡ್ಯೂಲ್. ಎವರೇಜ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಎಲ್. Total product divided by L. So average product equal to total product divided by L. So total product is 8. L means variable factor 1. So 8 by 1. 8. And total product increases 8 to 20. So 20 divided by 2. Means 10, and 36 divided by 3, 48 divided by 4, 12, and 55 divided by 5, this 11, and 60 divided by 6, 10, and 60 divided by 7, 8.6. and 56 divided by 8. So it is clear that average product means number of units produced from a single unit of single unit of input. Okay. Next, third one is ಮಾರ್ಜಿನಲ್ ಪ್ರಾಡಕ್ಟ್. ಸೀಮಾಂತ ಉತ್ಪನ್ನ ಅಥವಾ ಅಂಚಿನ ಉತ್ಪನ್ನ ಅಂತ ನಾವು ಕರೀತೇವೆ. ಸೊ ಶಾರ್ಟ್ ಫಾರ್ಮಲ್ಲಿ MP ಎಂಬುದಾಗಿ ಕರೀತೇವೆ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಚೇಂಜ್ ಇನ್ ಔಟ್ಪುಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ದ ಇನ್ಪುಟ್. ಚೇಂಜ್ ಇನ್ ಔಟ್ಪುಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ದಿ ಇನ್ಪುಟ್ known as marginal product or MP. So in other words, marginal product means addition to total product by the employment of an additional unit of a input. Addition to total product by the employment of an additional unit of a input is known as marginal product. ಅಂದರೆ ಸೀಮಾಂತ ಉತ್ಪನ್ನ ಅಥವಾ ಅಂಚಿನ ಉತ್ಪನ್ನ ಎಂಬುದಾಗಿ ಕಲಿಯೋದು ನಾವು. ಏನು ಸೀಮಾಂತ ಉತ್ಪನ್ನ ಅಂದರೆ ಒಂದು ಹೆಚ್ಚುವರಿ ಘಟಕದ ಹೆಚ್ಚಳದಿಂದ ಒಟ್ಟು ಉತ್ಪನ್ನಕ್ಕೆ ಸೇರ್ಪಡೆಯಾಗುವ ಘಟಕದ ಉತ್ಪನ್ನವೇ ಏನಾಗಿದೆ? ಸೀಮಾಂತ ಉತ್ಪನ್ನ ಆಗಿದೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಒಂದು ಘಟಕದ ಬದಲಾವಣೆಯಿಂದ
ಒಟ್ಟು ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನೇ ನಾವು ಸೀಮಾಂತ ಉತ್ಪನ್ನ ಎಂಬುದಾಗಿ ಕರಿಬಹುದು. ಸೊ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆಸ್ ಮಾರ್ಜಿನಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಚೇಂಜ್ ಇನ್ ಔಟ್ಪುಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಇನ್ಪುಟ್. ಚೇಂಜ್ ಇನ್ ಔಟ್ಪುಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಇನ್ಪುಟ್ ಅಂದರೆ ಆರ್ ಮಾರ್ಜಿನಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಡೆಲ್ಟಾ ಟಿ ಪಿ ಡಿವೈಡೆಡ್ ಬೈ ಡೆಲ್ಟಾ ಎಲ್. ಅಂದರೆ ಇಲ್ಲಿ ಸೀಮಾಂತ ಉತ್ಪನ್ನವನ್ನು ಹೇಗೆ ಕಂಡುಹಿಡಿಬೋದು? ಉತ್ಪನ್ನದಲ್ಲಾದ ಬದಲಾವಣೆ ಭಾಗಿಸು ಆದಾನಗಳಲ್ಲಾದ ಬದಲಾವಣೆಯಾಗಿದೆ. ಅಂದರೆ ಇಲ್ಲಿ ಡೆಲ್ಟಾ ಟಿ ಪಿ ಬೈ ಡೆಲ್ಟಾ ಎಲ್ ಅಂತಲ್ಲಿ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಡೆಲ್ಟಾ ಟಿ ಪಿ ಅಂದರೆ ಒಟ್ಟು ಉತ್ಪನ್ನದಲ್ಲಾದ ಬದಲಾವಣೆ ಭಾಗಿಸು ಆದಾನಗಳಲ್ಲಾದ ಬದಲಾವಣೆಯಾಗಿದೆ. ಸೊ ಡೆಲ್ಟಾ ಟಿ ಪಿ ಚೇಂಜಸ್ ಇನ್ ಟೋಟಲ್ ಪ್ರಾಡಕ್ಟ್ divided by changes in variable factor, or in other ಇನ್ನೊಂದು ರೀತಿ ಹೇಳೋದಾದರೆ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ 1 ಅಂದರೆ ಎನ್ ಯೂನಿಟ್ಸ್ ಆಫ್ ಟೋಟಲ್ ಪ್ರಾಡಕ್ಟ್ ಮೈನಸ್ ಎನ್ ಮೈನಸ್ 1 ಯೂನಿಟ್ಸ್ ಆಫ್ ಟೋಟಲ್ ಪ್ರಾಡಕ್ಟ್. ಎನ್ ಘಟಕಗಳ ಒಟ್ಟು ಉತ್ಪನ್ನ ಮೈನಸ್ ಎನ್ ಮೈನಸ್ 1 ಘಟಕಗಳ ಒಟ್ಟು ಉತ್ಪನ್ನದಿಂದ ನಮಗೆ ಯಾವ ಸಿಗ್ತದೆ? ಮಾರ್ಜಿನಲ್ ಪ್ರಾಡಕ್ಟ್ ಸಿಗ್ತದೆ. ಸೊ ಇಲ್ಲಿ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ಆಲ್ಸೋ ಕ್ಯಾಲ್ಕುಲೇಟೆಡ್ ಫ್ರಮ್ ಟೋಟಲ್ ಪ್ರಾಡಕ್ಟ್. ಮಾರ್ಜಿನಲ್ ಪ್ರಾಡಕ್ಟ್ ಆಲ್ಸೋ ಕ್ಯಾಲ್ಕುಲೇಟೆಡ್ ಫ್ರಮ್ ಟೋಟಲ್ ಪ್ರಾಡಕ್ಟ್ ಅಂದರೆ ಸೀಮಾಂತ ಉತ್ಪನ್ನವನ್ನು ಕೂಡ ನಾವು ಒಟ್ಟು ಉತ್ಪನ್ನದಿಂದ ಏನು ಮಾಡ್ಬೋದು? ಕಂಡುಹಿಡಿಬಹುದು. ನೋಡಿ ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ ಹೇಗೆಂತಲ್ಲಿ ವಾಟ್ ಈಸ್ ಮಾರ್ಜಿನಲ್ ಪ್ರಾಡಕ್ಟ್? ದಿ ಚೇಂಜ್ ಇನ್ ಔಟ್ಪುಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ದಿ ಇನ್ಪುಟ್, or in other words addition to total product by employing an additional unit of a input. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ 8 ಬಂದಿದೆಯಲ್ಲ, ಹೇಗೆ ಅಂತ ನೋಡುವ. ಸೊ ಟೋಟಲ್ ಪ್ರಾಡಕ್ಟ್ 8 ಇದೆ. ಸೊ ಮಾರ್ಜಿನಲ್ ಪ್ರಾಡಕ್ಟ್ ಈಸ್ ಆಲ್ಸೋ 8 and total product increases from 8 to 20 by employing variable factor 2. So marginal product is 20. ನೋಡಿ ಈಗ ಒಟ್ಟು ಉತ್ಪನ್ನ 8 ಇದ್ದಾಗ ಮಾರ್ಜಿನಲ್ ಪ್ರಾಡಕ್ಟ್ ಕೂಡ 8 ಇರ್ತದೆ. ಒಟ್ಟು ಉತ್ಪನ್ನ 8 ಇದ್ದದ್ದು 20 ಆಗ್ತದೆ. ಆವಾಗ ಸೀಮಾಂತ ಉತ್ಪನ್ನ ಏನಾಗಿದೆ? 12 ಆಗಿರ್ತದೆ. ಹೇಗೆ ಅಂದರೆ ಒಂದು ಘಟಕ ಇದ್ದಾಗ 8 ಇದ್ದದ್ದು ಟೋಟಲ್ ಪ್ರಾಡಕ್ಟ್, ಒಂದು ಘಟಕ ಹೆಚ್ಚಾದಾಗ ಅಂದರೆ 2 ಘಟಕ ಆದಾಗ ಇಲ್ಲಿ ಒಟ್ಟು ಉತ್ಪನ್ನ ಎಷ್ಟಾಗಿದೆ? 20 ಆಗಿದೆ. ಅಂದರೆ ಎಷ್ಟು ಆ್ಯಡ್ ಆಗಿದೆ ಅಂತಲೇ, ಅಂದರೆ ಮಾರ್ಜಿನಲ್ ಮೀನ್ಸ್ ಎಡಿಷ್ನಲ್ ಅಂತಲೇ ಅರ್ಥ. ಸೀಮಾಂತ ಅಥವಾ ಅಂಚಿನ ಅಂದರೆ ಎಷ್ಟು ಹೆಚ್ಚುವರಿಯಾಗಿ ಸೇರ್ಪಡೆಯಾಗುವುದು ಅಂತಲೇ ಅರ್ಥ. ಇಲ್ಲಿ 2 ಯೂನಿಟ್ ಇದ್ದಾಗ ಎಷ್ಟಾಗಿದೆ? 20 ಆಗಿದೆ. ಅರ್ಥ ಆಯ್ತಲ್ಲ? ಅಂದರೆ ಎಷ್ಟು ಇದಕ್ಕೆ ಸೇರ್ಪಡೆಯಾದ್ದು? 12 ಅಂದರೆ 20 ಮೈನಸ್ 8 12. Marginal product means TPN minus TPN minus 1 or delta TP divided by delta L. ನೋಡಿ 2 ಯೂನಿಟ್ಸ್ ಇಂದು ಮಾರ್ಜಿನಲ್ ಪ್ರಾಡಕ್ಟ್ ಎಷ್ಟಿದೆ? 12 ಇದೆ. ಅಂದರೆ ಟೋಟಲ್ ಪ್ರಾಡಕ್ಟ್ ಎಷ್ಟು? 2 ಯೂನಿಟ್ಸ್ ಇಂದು 20 ಅಲ್ವಾ? 2 ಯೂನಿಟ್ಸ್ ಇಂದು 20 ಆಗಿದೆ. ಅದೇ ರೀತಿ 2 ಯೂನಿಟ್ಸ್ ಇಂದು ಟೋಟಲ್ ಪ್ರಾಡಕ್ಟ್ 20 ಆಗಿದೆ. 1 ಯೂನಿಟ್ ಇದ್ದಾಗ ಎಷ್ಟಾಗಿತ್ತು? 8 ಆಗಿತ್ತು ಅಲ್ವಾ? 1 ಯೂನಿಟ್ಸ್ ಇದ್ದಾಗ 8 ಆಗಿತ್ತು. ಸೊ ಇದರ ಡಿಫರೆನ್ಸ್ ಎಷ್ಟು? 12. ಅಂದರೆ ಟಿ ಪಿ ಎನ್ ಅಂದರೆ ಇಲ್ಲಿ 20 ಆಗಿರ್ತದೆ, ಟಿ ಪಿ ಎನ್ ಮೈನಸ್ 1 ಅಂದರೆ ಇಲ್ಲಿ 8 ಆಗಿರ್ತದೆ. ಸೊ ನೆಕ್ಸ್ಟ್ 36 ಮೈನಸ್ 20 16, 48 minus 36 12, 55 minus 48. Next 60 minus 55 5.
ನೆಕ್ಸ್ಟ್ ನೋಡಿ, ಟೋಟಲ್ ಪ್ರಾಡಕ್ಟ್ ರೀಚಸ್ ಇಟ್ಸ್ ಮ್ಯಾಕ್ಸಿಮಮ್, ಕಾನ್ಸ್ಟೆಂಟ್ ಆಗಿದೆ ಇಲ್ಲಿ 60 ಮೈನಸ್ 60 ಅಂದರೆ 0 ಆ್ಯಂಡ್ ಟೋಟಲ್ ಪ್ರಾಡಕ್ಟ್ ಬಿಗಿನ್ಸ್ ಟು ಫಾಲ್. 56 ಮೈನಸ್ 60 ಅಂದರೆ ಮೈನಸ್ 4 ಆಗುತ್ತೆ. ಓಕೆ, so let us try to understand the relationship between total product and marginal product. ನಾವೀಗ ಇದರ ರಿಲೇಷನ್ಶಿಪ್ ನೋಡುವ. ಟೋಟಲ್ ಪ್ರಾಡಕ್ಟ್ ಟಿ ಪಿ ಮತ್ತು ಎಮ್ ಪಿ ಎ ರಿಲೇಷನ್ಶಿಪ್ಪನ್ನು ನೋಡುವ. ಆವಾಗ ನಿಮ್ಗೆ ಇದು ಕ್ಲಿಯರ್ ಆಗಿ ಇನ್ನೂ ಅರ್ಥ ಆಗ್ಬೋದು ಅಂತೇಳಿ ಭಾವಿಸ್ತೇನೆ. ಸೊ ರಿಲೇಷನ್ಶಿಪ್ ಬಿಟ್ವೀನ್ TP and MP. First one, TP increases at an increasing rate. TP increases at an increasing rate. 8 ಇದ್ದದು 20, 30, 6 ಆಯಿತು, ನಂತರ 48 ಆಯಿತು. ಅಂದರೆ ಇಲ್ಲಿ ನೋಡಿ ಮಾರ್ಜಿನಲ್ ಪ್ರಾಡಕ್ಟ್ 8, 12, 16 ಆಯಿತು. ಅಂದರೆ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಅಟ್ ಆ್ಯನ್ ಇನ್ಕ್ರೀಸಿಂಗ್ ರೇಟ್, ಮಾರ್ಜಿನಲ್ ಪ್ರಾಡಕ್ಟ್ ಆಲ್ಸೋ ರೈಸಸ್. ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಸ್, ಶಾರ್ಟ್ ಆಗಿ ಬರೀತೇನೆ, ಇನ್ಕ್ರೀಸಸ್ ಅಟ್ ಆ್ಯನ್ ಇನ್ಕ್ರೀಸಿಂಗ್ ರೇಟ್. ಮಾರ್ಜಿನಲ್ ಪ್ರಾಡಕ್ಟ್ ಆಲ್ಸೋ ರೈಸಸ್. ಓಕೆ, ಒಟ್ಟು ಉತ್ಪಾದನೆ ಏನಾಗ್ತದೆ, ಏರಿಕೆಯ ದರದಲ್ಲಿ ಹೆಚ್ಚಾಗುತ್ತದೆ. ಆವಾಗ ಸೀಮಾಂತ ಉತ್ಪನ್ನವು ಏನಾಗ್ತದೆ, ಏರಿಕೆ ಆಗ್ತದೆ. ಸೊ ಇಟ್ ಇಸ್ ದ ಫಸ್ಟ್ ಸ್ಟೇಜ್. ಇದೇನಾಗಿದೆ, ಇದು ಫಸ್ಟ್ ಸ್ಟೇಜ್ ಅಂತ ನಾವು ಹೇಳ್ಬೋದು. ಫಸ್ಟ್ ಸ್ಟೇಜ್, ಒಂದನೇ ಹಂತ ಅಂತಲ್ಲಿ ಹೇಳ್ಬೋದು. ವೈ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಸ್ at an increasing rate? Because due to the fuller utilization of the resources. Due to the fuller utilization of the resources. ಎಲ್ಲ ಸಂಪನ್ಮೂಲಗಳು ಅಥವಾ ಎಲ್ಲ ಇನ್ಪುಟ್ಸ್, ಆದಾನಗಳ ದಕ್ಷ ಬಳಕೆಯಿಂದ ಏನಾಗ್ತದೆ, ಒಟ್ಟು ಉತ್ಪಾದನೆ ಏರಿಕೆಯ ದರದಲ್ಲಿ ಹೆಚ್ಚಾಗುತ್ತದೆ. ಆವಾಗ ಮಾರ್ಜಿನಲ್ ಪ್ರಾಡಕ್ಟ್ ಕೂಡ ಏನಾಗ್ತದೆ, ಏರಿಕೆ ಆಗುತ್ತದೆ. ಓಕೆ, and second one, total product increases but at a diminishing rate. Total product increases but at a diminishing rate. Marginal product decreases. ನೋಡಿ, ಮಾರ್ಜಿನಲ್ ಪ್ರಾಡಕ್ಟ್ ಇಲ್ಲಿಗೆ 16 ಆಯಿತು, ಮ್ಯಾಕ್ಸಿಮಮ್ ಆಯಿತು, ನಂತರ ಏನಾಗ್ತಾ ಹೋಗ್ತದೆ, ಇಳಿಕೆ ಆಗ್ತಾ ಹೋಗ್ತದೆ ಅಲ್ವಾ. ಅಂದರೆ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸ್ ಆಗ್ತದೆ 48, ನಂತರ 55, 60 ಅಲ್ವಾ. ಅದರ ನೋಡಿ ಎರಡೆರಡು ವ್ಯಾಲ್ಯೂ ತಗೊಳ್ಳಿ, ಅದರ ಗ್ಯಾಪ್ ಇರ್ತದಲ್ಲ ತುಂಬ ಕಡಿಮೆ ಇರ್ತದೆ. ಇಲ್ಲಿ ಗ್ಯಾಪ್, ಎರಡು ಮೌಲ್ಯದ ನಡುವಿನ ಗ್ಯಾಪ್ ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ಆದ ಕಾರಣ ಇದು ಇನ್ಕ್ರೀಸಿಂಗ್ ರೇಟ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಸ್ಟೇಜ್ ಹೇಳೋದಾದರೆ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಬಟ್ ಎಟ್ ಎ ಡಿಮಿನಿಷಿಂಗ್ ರೇಟ್. ಸೊ ಮಾರ್ಜಿನಲ್ ಪ್ರಾಡಕ್ಟ್ ಆಲ್ಸೋ ಡಿಕ್ರೀಸಸ್. 12, 7, 5 ಡಿಕ್ರೀಸ್ ಆಯಿತು ಅಲ್ವಾ. ಅದರಿಂದ ಒಟ್ಟು ಉತ್ಪಾದನೆ ಏರಿಕೆ ಆಗ್ತದೆ, ಆದರೆ ಇಳಿಕೆಯ ದರದಲ್ಲಿ. ಆವಾಗ ಸೀಮಾಂತ ಉತ್ಪಾದನೆ ಕೂಡ ಏನಾಗ್ತದೆ, ಇಳಿಕೆ ಆಗ್ತದೆ. ಸೊ ಇಟ್ ಈಸ್ ಬಿಕಾಸ್ ಫಿಕ್ಸೆಡ್ ಫ್ಯಾಕ್ಟರ್ then becomes inadequate relative to the quantity of variable factor. So why total product increases but at a diminishing rate? Fixed factor then becomes inadequate relative to the quantity of the variable factor. ಅಂದರೆ ನಾವು ಇಲ್ಲಿ ಬದಲಾಗುವ ಆದಾನ ಅಂತ ತಗೊಂಡದ್ದು ಯಾವುದು, ಲೇಬರ್ ಆಗಿರ್ತದೆ. ಇದು ಸ್ಥಿರ ಆದಾನಗಳಿಗೆ ಹೋಲಿಸಿದರೆ ಸಾಕಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ.
ಆದ್ದರಿಂದ ಒಟ್ಟು ಉತ್ಪನ್ನವು ಇಳಿಕೆಯ ದರದಲ್ಲಿ ಹೆಚ್ಚಾಗುತ್ತದೆ ಮತ್ತು ಸೀಮಾಂತ ಉತ್ಪನ್ನವು ಇಳಿಕೆಯಾಗುತ್ತದೆ ಅಂತ ನಾವು ಹೇಳ್ಬೋದು. ಸೊ ಅದರಿಂದ ಇದು ಎರಡನೇ ಹಂತ ಅಂತ ನಾವು ಹೇಳ್ತೇವೆ. ಎಷ್ಟನೇ ಹಂತ? ಎರಡನೇ, ಸೆಕೆಂಡ್ ಸ್ಟೇಜ್ ಅಂತ ನಾವು ಹೇಳ್ತೇವೆ. ಓಕೆ, ಸೆಕೆಂಡ್ ಸ್ಟೇಜ್, ಇದು ಫಸ್ಟ್ ಸ್ಟೇಜ್. ಓಕೆ, ನೆಕ್ಸ್ಟ್ ಟೋಟಲ್ ಪ್ರಾಡಕ್ಟ್ reaches its maximum. Total product reaches its maximum. Marginal product becomes zero. ಇಲ್ಲಿ ಟೋಟಲ್ ಪ್ರಾಡಕ್ಟ್ 6 ಯೂನಿಟ್ಸ್ ಆಫ್ ಲೇಬರ್ ಇದ್ದಾಗ ಟೋಟಲ್ ಪ್ರಾಡಕ್ಟ್ 60 ಆಯಿತು. 7 ಇದ್ದಾಗಲೂ ಎಷ್ಟಾಗಿದೆ? 60 ಆಗಿದೆ. ಅಂದರೆ ಕಾನ್ಸ್ಟೆಂಟ್ ಆಗಿದೆ, ಅಷ್ಟೇ ಆಗಿದೆ. So when total product reaches its maximum, marginal product becomes zero. Okay, ಯಾವಾಗ ಒಟ್ಟು ಉತ್ಪನ್ನ ಗರಿಷ್ಠವಾಗಿರ್ತದೆಯೋ ಸೀಮಾಂತ ಉತ್ಪನ್ನವು ಏನಾಗ್ತದೆ? ಝೀರೋ ಆಗಿರ್ತದೆ. ಅರ್ಥ ಆಯ್ತಲ್ಲ? and when total product begins to fall 60 to 56, marginal product becomes negative. Fourth one is total product begins to fall, marginal product becomes negative. ಅರ್ಥ ಆಯ್ತಲ್ಲ? ಒಟ್ಟು ಉತ್ಪನ್ನ ಇಳಿಕೆಯಾಗಲು ಪ್ರಾರಂಭವಾಗುತ್ತದೆ. 60 ಇದ್ದದ್ದು 56 ಆಯಿತು. ಆ್ಯಕ್ಚುಲಿ ಲೇಬರ್ ಯೂನಿಟ್ಸ್ ಹೆಚ್ಚಾಗ್ತಾ ಹೋದಂತೆ ಇದು ಕೂಡ ಹೆಚ್ಚಾಗಬೇಕಿತ್ತು, ಆದರೆ ಆಗಲಿಲ್ಲ, ಇಳಿಕೆ ಆಯಿತು. ಆವಾಗ ಎಂ ಪಿ ಬಿಕಮ್ಸ್ ನೆಗೆಟಿವ್. ಎಂ ಪಿ ಏನಾಗ್ತದೆ? ನೆಗೆಟಿವ್ ಆಗಿರ್ತದೆ. ಯಾಕೆ? ಬಿಕಾಸ್ ದಿ ಕ್ವಾಂಟಿಟಿ ಆಫ್ ವೇರಿಯಬಲ್ ಫ್ಯಾಕ್ಟರ್ ಬಿಕಮ್ಸ್ ಟೂ ಎಕ್ಸೆಸಿವ್ ರಿಲೇಟಿವ್ ಟು ದಿ ಫಿಕ್ಸೆಡ್ ಫ್ಯಾಕ್ಟರ್. ಸೊ ಟೋಟಲ್ ಪ್ರಾಡಕ್ಟ್ ಬಿಗಿನ್ಸ್ ಟು ಫಾಲ್ and MP becomes negative because the quantity of variable factor becomes too excessive relative to the fixed factor. ಅಂದರೆ ಇಲ್ಲಿ ಯಾಕೆ ಒಟ್ಟು ಉತ್ಪನ್ನವು ಇಳಿಕೆಯಾಗಲು ಪ್ರಾರಂಭವಾಗುವುದು? ಯಾಕಂದರೆ ಬದಲಾಗುವ ಆದಾನವನ್ನು ಸ್ಥಿರ ಆದಾನಗಳಿಗೆ ಹೋಲಿಸಿದರೆ ಅಧಿಕವಾಗಿರುತ್ತದೆ. ಅಂದರೆ ಬದಲಾಗುವ ಆದಾನ ಮತ್ತು ಸ್ಥಿರ ಆದಾನ ಇದೆಲ್ಲ ಅವುಗಳ ನಡುವಿನ ರೇಷಿಯೋ ಅನುಪಾತವು ಏನಾಗಿರ್ತದೆ? ಈಕ್ವಲ್ ಆಗಿರುವುದಿಲ್ಲ, ಸಮವಾಗಿ ಇರುವುದಿಲ್ಲ. ಅರ್ಥ ಆಯ್ತಲ್ಲ? ಸೊ ಆದ್ದರಿಂದ ಇಲ್ಲಿ ಟಿ ಪಿ ಇಳಿಕೆಯಾಗಲು ಪ್ರಾರಂಭವಾಗುತ್ತದೆ. ಓಕೆ, ಸೊ ನಾನು ಫಸ್ಟಿಗೆ ನಿಮಗೆ ಹೇಳಿದ್ದೇನೆ ಟೋಟಲ್ ಪ್ರಾಡಕ್ಟನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ ಹೇಳಿದ್ದೇನೆ. ಟೋಟಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಮಾರ್ಜಿನಲ್ ಪ್ರಾಡಕ್ಟ್ ಆರ್ ಟಿ ಪಿ ಈಕ್ವಲ್ ಟು ಎ ಪಿ ಇಂಟು ಎಲ್ ಅಂತೆಲ್ಲ ನಾನು ಹೇಳಿದ್ದೇನೆ. ಈಗ ಇಲ್ಲಿ ನೋಡಿ, ಟೋಟಲ್ ಪ್ರಾಡಕ್ಟ್ 2 ಯೂನಿಟ್ ಇಂದು ಟೋಟಲ್ ಪ್ರಾಡಕ್ಟ್ ಎಷ್ಟು? 20 ಅಂತಲ್ಲಿ ಇಲ್ಲಿದೆ, ಆದರೆ 20 ಆಗಿರುವುದಿಲ್ಲ, 12 ಆಗಿರ್ತದೆ. ಅರ್ಥ ಆಯ್ತಲ್ಲ? ಸೊ ಈಗ 2 ಯೂನಿಟ್ಸ್ ಇಂದು ಟೋಟಲ್ ಪ್ರಾಡಕ್ಟ್ ಒಟ್ಟು ಸೇರಿ ಎಷ್ಟಾಗಿರ್ತದೆ ಅಂದರೆ 8 + 12 ಅಂದರೆ ಎಷ್ಟು? 20 ಆಗಿರ್ತದೆ. ಬದಲಾಗಿ 20 + 8 ಇದನ್ನು ಪ್ಲಸ್ ಮಾಡೋದಲ್ಲ, ಟೋಟಲ್ ಪ್ರಾಡಕ್ಟ್ ಅಂದರೆ ಇದನ್ನು ಪ್ಲಸ್ ಮಾಡೋದಾಗಿದೆ. ಸೊ ಅದರಿಂದ ಟೋಟಲ್ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಮಾರ್ಜಿನಲ್ ಪ್ರಾಡಕ್ಟ್. ಸೊ ಟೋಟಲ್ ಪ್ರಾಡಕ್ಟ್ ಅಂದರೆ ಇದನ್ನು ಪ್ಲಸ್ ಮಾಡ್ತಾ ಬರೋದಲ್ಲ, ಯಾವುದನ್ನು ಪ್ಲಸ್ ಮಾಡಬೇಕು? ಮಾರ್ಜಿನಲ್ ಪ್ರಾಡಕ್ಟನ್ನು ಪ್ಲಸ್ ಮಾಡೋದಾಗಿದೆ. ಅರ್ಥ ಆಯ್ತಲ್ಲ? ಆರ್ ಟಿ ಪಿ ಈಸ್ ಈಕ್ವಲ್ ಟು ಎ ಪಿ ಇಂಟು ಎಲ್. ಎ ಪಿ ನಿಮ್ಗೆ ಗೊತ್ತಿದೆ, ಎವರೇಜ್ ಪ್ರಾಡಕ್ಟ್. 8 ಎಲ್ ಎಷ್ಟಾಗಿದೆ? 1. ಸೊ 8. ಓಕೆ, ಅದೇ ರೀತಿ ಟಿ ಪಿ ಈಸ್ ಈಕ್ವಲ್ ಟು ಎ ಪಿ ಇಂಟು ಎಲ್. ಎ ಪಿಯಲ್ಲಿ ಇಲ್ಲಿ 8 ಇದೆ, ಎಲ್ ಅಂದರೆ 1. ಸೊ 8 ಆ್ಯಂಡ್ 10 ಇಂಟು 2 20 ಆಗಿದೆ. ಅರ್ಥ ಆಯ್ತಲ್ಲ?
ಇದನ್ನು ಈ ರೀತಿ ಬರಿಬೋದು, ಟಿ ಪಿ ಈಕ್ವಲ್ ಟು ಎ ಪಿ ಇಂಟು ಎಲ್, ಅಂದರೆ 8 ಇಂಟು 1, 10 ಇಂಟು 2. ಸೊ ಈ ರೀತಿ ಬರಿಬೋದು. ಅರ್ಥ ಆಯ್ತಲ್ಲ ಈಗ? ಎಸ್. ನೆಕ್ಸ್ಟ್ yes, we will discuss relationship between average product and marginal product. See here, average product increases and reaches its maximum and then diminishes. We know that average product calculated from total product. So the first point is average product rises. Average product in the first stage, average product rises. Marginal product also rises. But marginal product is greater than average product. Average product rises. Marginal product also rises, but MP or marginal product is greater than average product. Why? Because the values of marginal product are greater than its average product. So in the first stage, the total value of marginal product, it is 36, and the total values of average product 30. So MP is greater than AP. So it is clear to everybody. So AP rises, MP also rises, but MP is greater than AP because the values of MP are greater than the values of AP. And why average product rises? Because the labor efficiency increases. So profitability also increases, cost of production also diminishes. So AP rises. And in the second stage, AP falls, but MP is greater than AP. AP falls, but AP is greater than MP. AP is greater than MP. ನೋಡಿ ಇಲ್ಲಿ AP ಇಳಿಕೆ ಆಗಲು ಪ್ರಾರಂಭವಾಗ್ತದೆ, MP ಕೂಡ ಏನಾಗ್ತದೆ, ಇಳಿಕೆ ಆಗ್ತದೆ. ಆದರೆ APಯು MPಗಿಂತ ಏನಾಗುತ್ತದೆ, ಅಧಿಕವಾಗಿರುತ್ತದೆ. APಯು MPಗಿಂತ ಅಧಿಕವಾಗಿರುತ್ತದೆ. ಇಲ್ಲಿ ನೋಡಿ ವ್ಯಾಲ್ಯೂಸ್ ನೋಡಿ, 36 ಇರ್ತದೆ, ಇಲ್ಲಿ 24 ಇರ್ತದೆ. ಅಂದರೆ ಯಾವ ವ್ಯಾಲ್ಯೂ ಹೆಚ್ಚು? AP ವ್ಯಾಲ್ಯೂ ಏನಾಗಿದೆ, ಹೆಚ್ಚಾಗಿದೆ ಅಲ್ವಾ? ಅದು ಕಾರಣ AP diminishes, MP also diminishes, but AP is greater than MP. AP ಇಳಿಕೆ ಆಗುತ್ತದೆ, MP ಕೂಡ ಇಳಿಕೆ ಆಗ್ತದೆ. ಆದರೆ APಯು MPಗಿಂತ ಏನಾಗುತ್ತದೆ, ಅಧಿಕವಾಗಿ ಇರುತ್ತದೆ. ಅರ್ಥ ಆಯ್ತಲ್ಲ? When AP reaches its maximum, AP reaches its maximum, ಎಲ್ಲಿ 12, AP equal to MP or MP equal to AP. AP
reaches its maximum, MP is equal to AP. AP ಗರಿಷ್ಠವಾದಾಗ ಎಂಪಿಗೆ ಸಮಾನವಾಗಿರುತ್ತದೆ. ಅರ್ಥ ಆಯ್ತಲ್ಲ? ಇಲ್ಲಿ ಗರಿಷ್ಠ ಆದದ್ದು ಎಷ್ಟು? 12. ಇಲ್ಲಿ ಕೂಡ ಏನಾಗಿದೆ? 12 ಆಗುತ್ತದೆ. ಅಂದರೆ AP reaches its maximum, MP is equal to AP. Okay, and AP diminishes in the third stage. AP diminishes, MP becomes negative. ಮೂರನೇ ಹಂತದಲ್ಲಿ AP ಏನಾಗ್ತದೆ? ಇಳಿಕೆ ಆಗಲು ಪ್ರಾರಂಭವಾಗುತ್ತದೆ. MP ಏನಾಗ್ತದೆ? ಋಣಾತ್ಮಕವಾಗಿರುತ್ತದೆ. AP begins to fall and MP becomes negative. MP ಏನಾಗೋದು? ನೆಗೆಟಿವ್ ಆಗ್ತದೆ. ಓಕೆ, ಸೊ ನಾವು ನೆಕ್ಸ್ಟ್ now we will understand the shapes of total product, average product and marginal product curves. So this is very important concept. So first of all, you will understand shape of TP curve. So what do you mean by TP? It refers to total value of all goods and services produced by a firm in a given period of time. ಅಲ್ವಾ? ಅಂದರೆ ಇಲ್ಲಿ ನಾವು ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ರೇಖೆಗಳ ಆಕಾರಗಳನ್ನು ನಾವು ಕಲಿಯುವುದಾಗಿದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಒಟ್ಟು ಉತ್ಪನ್ನ ಅಂದರೆ ಏನು? ಉದ್ಯಮವೊಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕುಗಳ ಒಟ್ಟು ಮೌಲ್ಯವಾಗಿದೆ. ಸೊ ಇನ್ ದ ಡಯಾಗ್ರಾಮ್, amount of variable factor along the OX axis and output means total product along the OY axis. TP curve represent total curve for a typical firm. TP curve represent total curve for a typical firm. TP curve is positively sloped. TP curve is positively sloped. ಇದೇನಾಗಿದೆ? TP ರೇಖೆ ಧನಾತ್ಮಕ ವಕ್ರರೇಖೆ ಆಗಿದೆ ಅಥವಾ ಧನಾತ್ಮಕ ರೇಖೆಯಾಗಿದೆ ಅಂತ ನಾವು ಹೇಳ್ಬೋದು. ಅಥವಾ ಇದರ ಶೇಪ್ ಏನು? ಇಟ್ ಈಸ್ ಆನ್ ಇನ್ವರ್ಟೆಡ್ ಪ್ಯಾರಾಬೋಲಾ. ಇಟ್ ಈಸ್ ಆನ್ ಇನ್ವರ್ಟೆಡ್ ಪ್ಯಾರಾಬೋಲಾ. ಇದು ತಲೆ ಕೆಳಗಾದ ವಕ್ರರೇಖೆಯಾಗಿದೆ ಅಂತ ನಾವು ಹೇಳ್ಬೋದು. ತಲೆ ಕೆಳಗಾದ ವಕ್ರರೇಖೆ ಆಗಿದೆ. ಅರ್ಥಾಯ್ತಲ್ಲ? ಅಂದರೆ ಈ ರೇಖಾಚಿತ್ರದಲ್ಲಿ ಉತ್ಪನ್ನವನ್ನು OYದಲ್ಲಿ ಮತ್ತು ಯಾವುದನ್ನು ಬದಲಾಗುವ ಘಟಕಗಳನ್ನು OX ಅಲ್ಲಿ ಗುರುತಿಸುವುದು. ಈ TP ರೇಖೆಯು ಧನಾತ್ಮಕ ರೇಖೆಯಾಗಿದೆ ಅಥವಾ ಇದು ತಲೆ ಕೆಳಗಾದ ವಕ್ರರೇಖೆಯಾಗಿದೆ. ಸೊ this diagram shows how TP curve changes as the amount of variable factor increases. How TP curve changes as the amount of variable factor increases. ಅಂದರೆ ಇಲ್ಲಿ ಈ ರೇಖಾಚಿತ್ರದಲ್ಲಿ ನಾವು ಗಮನಿಸುವುದು ಏನಂದರೆ ಬದಲಾಗುವ ಘಟಕಗಳ ಸಂಖ್ಯೆ ಹೆಚ್ಚುತ್ತಿದ್ದಂತೆ, ಅಂದರೆ ನಮ್ಮ ಎಕ್ಸಾಂಪಲಲ್ಲಿ ಬದಲಾಗುವ ಘಟಕಗಳ ಸಂಖ್ಯೆ ಎಷ್ಟಿದೆ? 1 ರಿಂದ 8 ಅಲ್ವಾ? 8ರ ತನಕ ಇದೆ. ಸೊ ಹೆಚ್ಚುತ್ತಿದ್ದಂತೆ TP ರೇಖೆ ಹೇಗೆ ಬದಲಾಗಿದೆ ಅಂತಲ್ಲಿ ತಿಳಿಸ್ತದೆ. ಅರ್ಥ ಆಯ್ತಲ್ಲ? ಸೊ ದಿಸ್ ಡಯಾಗ್ರಾಮ್ ಶೋಸ್ ಹೌ ದಿ TP curve change as the amount of variable factor increases. ಅಂದರೆ ಬದಲಾಗುವ ಘಟಕಗಳ ಸಂಖ್ಯೆ ಹೆಚ್ಚುತ್ತಿದ್ದಂತೆ TP
ಟಿ ಪಿ ರೇಖೆಯು ಹೇಗೆ ಬದಲಾಗಿದೆ ಎಂಬುದನ್ನು ಈ ಡಯಾಗ್ರಾಮ್ ಏನು ಮಾಡ್ಬೋದು ತಿಳಿಸುವುದಾಗಿದೆ. ನೆಕ್ಸ್ಟ್ ನಾವು ಶೇಪ್ಸ್ ಆಫ್ ಎ ಪಿ ಆ್ಯಂಡ್ ಎಂ ಪಿ ಕರ್ವ್ ಕಲಿಯುವ. ಅಂದರೆ ಎ ಪಿ ಮತ್ತು ಎಂ ಪಿ ರೇಖೆಗಳ ಆಕಾರವನ್ನು ನಾವು ಕಲಿಯುವ. ವಾಟ್ ಯು ಮೀನ್ ಬೈ ಎ ಪಿ ಆರ್ ಅವರೇಜ್ ಪ್ರಾಡಕ್ಟ್? Average product means per unit product of a variable factor, and marginal product refers to addition to total product by employing an additional unit of a factor or input. So in the diagram, amount of variable factor, that is L, along the horizontal axis and TP, AP and MP along the y axis or vertical axis. AP and MP curves are average product curve and marginal product curve for a typical firm. So both curves are an inverse U-shaped. An inverse U-shaped. ಎರಡು ರೇಖೆಗಳು ಯಾವ ಆಕಾರವನ್ನು ಹೊಂದಿದೆ? ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದೆ. ತಲೆ ಕೆಳಗಾದ ಯು ಆಕಾರವನ್ನು ಹೊಂದಿದೆ. ಓಕೆ, ಸೊ ಎಂ ಪಿ ಆ್ಯಂಡ್ ಎ ಪಿ ಕರ್ವ್ಸ್ ಆರ್ ಆ್ಯಂಡ್ ಇನ್ವರ್ಸ್ ಯು ಶೇಪ್ಡ್. ಅಕಾರ್ಡಿಂಗ್ ಟು ದಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್, ಎಂ ಪಿ ಇನಿಷಿಯಲಿ ರೈಸಸ್. ಎಂ ಪಿ ಇನಿಷಿಯಲಿ ರೈಸಸ್ and after a certain level of employment it diminishes. So MP means, we will in the next video we will discuss the law of variable proportion. So according to the law, MP initially rises and after a certain level of employment it diminishes. So in the first stage AP increases, but MP is greater than AP. MP is greater than AP. I already told you why MP is greater than AP. In the first stage the values of MP are greater than the values of AP. So MP curve lies above the AP curve. So MP curve lies above the AP curve. ಅಂದರೆ ಪ್ರಾರಂಭದಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಬದಲಾಗುವ ಪರಿಮಾಣದ ನಿಯಮದ ಪ್ರಕಾರ ಈ ಎಂ ಪಿ ಏರಿಕೆ ಆಗುತ್ತದೆ ಒಂದು ನಿರ್ದಿಷ್ಟ ಹಂತದ ತನಕ, ನಂತರ ಅದು ಇಳಿಕೆ ಆಗುತ್ತದೆ. ಇಲ್ಲಿ ಎ ಪಿ ಏರಿಕೆ ಆಗುತ್ತದೆ. ನೋಡಿ, ಎ ಪಿ ಏರಿಕೆ ಆಗುತ್ತದೆ, ಎಂ ಪಿ ಯು ಏರಿಕೆ ಆಗುತ್ತದೆ. ಆದರೆ ಎಂ ಪಿ ಯು ಎ ಪಿಗಿಂತ ಅಧಿಕವಾಗಿರುತ್ತದೆ. ನಾನು ಆವಾಗ ಹೇಳಿದೆ ನಿಮಗೆ, ಎಂ ಪಿ ಯು ಎ ಪಿಗಿಂತ ಏನಾಗುತ್ತದೆ, ಅಧಿಕವಾಗಿ ಇರುತ್ತದೆ. ಇಲ್ಲಿ ತೋರಿಸಿದ್ದೇನೆ. ಎಂ ಪಿ ಇನ್ಕ್ರೀಸಸ್, ಸಾರಿ ಎ ಪಿ ಇನ್ಕ್ರೀಸಸ್, ಎಂ ಪಿ ಆಲ್ಸೋ ಇನ್ಕ್ರೀಸ್, ಬಟ್ ಇಲ್ಲಿ ವ್ಯಾಲ್ಯೂ ಏನಾಗಿದೆ, ಫಸ್ಟ್ ಸ್ಟೇಜಲ್ಲಿ ಇದು ಅಧಿಕ ಇದೆ, 36 ಇದೆ, ಇದು 30 ಇದೆ. ಸೊ ಎಂ ಪಿ ಕರ್ವ್ ಲೈಸ್ ಅಬೌವ್ ದಿ ಎ ಪಿ ಕರ್ವ್. ಆದ್ದರಿಂದ ಇಲ್ಲಿ ಏನು ಅಂತಲೇ ಹೇಳ್ಬೋದು, ಎಂ ಪಿ ರೇಖೆಯು ಎ ಪಿ ರೇಖೆಯ ಮೇಲ್ಭಾಗದಿಂದ ಅಥವಾ ಮೇಲ್ಗಡೆಯಿಂದ ಹಾದು ಹೋಗುತ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಏನು ನೋಡಿ, ಎಂ ಪಿ ಡೆಮಿನಿಷಸ್ ಅಥವಾ ಎ ಪಿ ಡೆಮಿನಿಷಸ್. ಹೇಗೂ ಬರೀಬೋದು, ಎಂ ಪಿ ಡೆಮಿನಿಷಸ್ ಬಟ್ ಎ ಪಿ ಈಸ್ ಗ್ರೇಟರ್ ದ್ಯಾನ್ ಎಂ ಪಿ. ಎ ಪಿ ಈಸ್ ಗ್ರೇಟರ್ ದ್ಯಾನ್ ಎಂ ಪಿ. ಎಂ ಪಿ ಇಳಿಕೆ ಆಗುತ್ತದೆ, ಎ ಪಿ ಯು ಇಳಿಕೆ ಆಗುತ್ತದೆ. ಆದರೆ ಎ ಪಿ ಯು ಎಂ ಪಿಗಿಂತ ಏನಾಗುತ್ತದೆ, ಅಧಿಕವಾಗಿ ಇರುತ್ತದೆ. ಸೊ ಎ ಪಿ ಕರ್ವ್ ಲೈಸ್ ಅಬೌವ್ ದಿ ಎಂ ಪಿ ಕರ್ವ್. ಎ ಪಿ ಕರ್ವ್ ಲೈಸ್ ಅಬೌವ್ ದಿ ಎಂ ಪಿ ಕರ್ವ್. ನಿಮ್ಗೆ ಗೊತ್ತಿದೆ, ಇಲ್ಲಿ ಎಂ ಪಿ ಡೆಮಿನಿಷ್ ಆಗ್ತದೆ,
ಎ ಪಿ ಕೂಡ ಏನು ಡಿಮಿನಿಷಸ್ ಆಗ್ತದೆ. ಆದರೆ ಟೋಟಲ್ ವ್ಯಾಲ್ಯೂ ನೋಡಿ ಯಾವುದ್ರದ್ದು ಹೆಚ್ಚು, ಎ ಪಿ ಅದು. ಎಂ ಪಿ ಅದು ಏನಾಗಿರ್ತದೆ, ಕಡಿಮೆ ಆಗಿದೆ. ಆದ್ದರಿಂದ ಎ ಪಿ ರೇಖೆಯು ಎಂ ಪಿ ರೇಖೆಯ ಮೇಲ್ಭಾಗದಿಂದ ಹಾದು ಹೋಗುತ್ತದೆ ಅಂತ ನಾವು ತಿಳಿಬಹುದು. ಸೊ ಇಫ್ ಎ ಪಿ ಫಾಲ್ಸ್ ಎಂ ಪಿ ಬಿಕಮ್ಸ್ ನೆಗೆಟಿವ್. ಅಂದರೆ ಲಾಸ್ಟಿಗೆ ಎ ಪಿ ಕಡಿಮೆ ಆಗ್ತದೆ ತುಂಬ, ಯಾಕಂದರೆ ಇಟ್ ಎ ಪಿ ಆ್ಯಂಡ್ ಎಂ ಪಿ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫ್ರಮ್ ಟಿ ಪಿ ಅಲ್ವಾ. ಸೊ ಅದ ಕಾರಣ ಅವಾಗ ಎಂ ಪಿ ಋಣಾತ್ಮಕವಾಗ್ತದೆ. ಅಂದರೆ ವೆನ್ ಟೋಟಲ್ ಪ್ರಾಡಕ್ಟ್ ರೀಚಸ್ ಇಟ್ಸ್ ಮ್ಯಾಕ್ಸಿಮಮ್ ಎಂ ಪಿ ಬಿಕಮ್ಸ್ 0. ಇಲ್ಲಿ ಟೋಟಲ್ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಆದಾಗ ಎಂ ಪಿ ಏನಾಗುತ್ತದೆ, ಇಲ್ಲಿ 0 ಆಗುತ್ತದೆ. ಆ್ಯಂಡ್ ವೆನ್ ಟೋಟಲ್ ಪ್ರಾಡಕ್ಟ್ ಸ್ಟಾರ್ಟ್ಸ್ ಡಿಮಿನಿಷಿಂಗ್ ಅಲ್ವಾ, ಒಟ್ಟು ಉತ್ಪನ್ನ ಏನಾಗ್ತದೆ, ಇಲ್ಲಿ ಇಳಿಕೆಯಾಗಲು ಪ್ರಾರಂಭವಾಗುತ್ತದೆ. ಆವಾಗ ಸೀಮಾಂತ ಉತ್ಪನ್ನ ನೆಗೆಟಿವ್ ಆಗಿರ್ತದೆ. ಗೊತ್ತಿದೆಯಲ್ಲ, ಇಲ್ಲಿ ಟೋಟಲ್ ಪ್ರಾಡಕ್ಟ್ ಇಲ್ಲಿ ಮ್ಯಾಕ್ಸಿಮಮ್ ಆದಾಗ ಮಾರ್ಜಿನಲ್ ಪ್ರಾಡಕ್ಟ್ ಏನಾಗೋದು 0 ಆಗೋದು. ಟೋಟಲ್ ಪ್ರಾಡಕ್ಟ್ ಡಿಮಿನಿಷ್ ಆದಾಗ ಮಾರ್ಜಿನಲ್ ಪ್ರಾಡಕ್ಟ್ ಏನಾಗ್ತದೆ, ನೆಗೆಟಿವ್ ಆಗುತ್ತದೆ. ಸೊ ಎಂ ಪಿ ಕರ್ವ್ ಮೂವ್ಸ್ ಬಿಲೋ ದಿ ಎಕ್ಸ್ ಆಕ್ಸಿಸ್. ಎಂ ಪಿ ರೇಖೆಯು ಎಕ್ಸ್ ಅಕ್ಷದಿಂದ ಕೆಳಗೆ ಚಲಿಸುತ್ತದೆ. ಅದೇ ರೀತಿ ಫಾರ್ ದಿ ಫಸ್ಟ್ ಯೂನಿಟ್ ಆಫ್ ಇನ್ಪುಟ್ ಎಂ ಪಿ ಆ್ಯಂಡ್ ಎ ಪಿ ಆರ್ ದಿ ಸೇಮ್. ನೋಡಿ, ಘಟಕ ಒಂದು ಇದ್ದಾಗ ಹೇಳಿದೆ ನಾನು, ಫಸ್ಟ್ ಯೂನಿಟ್ ಒಂದಿದ್ದಾಗ ಎ ಪಿ ಮತ್ತು ಎಂ ಪಿ ಎರಡು ಎಷ್ಟಿರೋದು, ಇಲ್ಲಿ 8 ಆಗಿದೆ. ಅದ ಕಾರಣ ಫಾರ್ ದಿ ಫಸ್ಟ್ ಯೂನಿಟ್ ಆಫ್ ಇನ್ಪುಟ್ ಎ ಪಿ ಆ್ಯಂಡ್ ಎಂ ಪಿ ಅಂದರೆ ಬೋತ್ ಎ ಪಿ ಆ್ಯಂಡ್ ಎಂ ಪಿ ಆರ್ ಸೇಮ್. ಆಯಿತಾ, ಬದಲಾಗುವ ಘಟಕದ ಪ್ರಮಾಣ 1 ಆಗಿದ್ದಾಗ ಎ ಪಿ ಮತ್ತು ಎಂ ಪಿ ಎರಡೂ ಕೂಡ ಏನಾಗುತ್ತದೆ, ಸಮಾನವಾಗಿ ಇರ್ತದೆ. ಆ್ಯಂಡ್ ಎಂ ಪಿ ಕರ್ವ್ ಕಟ್ಸ್ ಎ ಪಿ ಕರ್ವ್ above its maximum. ಇದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಂ ಪಿ ಕರ್ವ್ ಕಟ್ಸ್ ಎ ಪಿ ಕರ್ವ್ above at its maximum, not below, above at its maximum, because in the first stage MP curve lies above the AP curve. So MP curve cuts AP curve from above at its maximum. So ಇದು ತುಂಬ ಇಂಪಾರ್ಟೆಂಟ್. ನೋಡಿ, ಪ್ರಾರಂಭದಲ್ಲಿ ಎಂ ಪಿ ಎ ಪಿಗಿಂತ ಅಧಿಕವಾಗಿರ್ತದೆ, ಹೌದಲ್ಲ. ಸೊ ಎಂ ಪಿ ರೇಖೆಯು ಎ ಪಿ ರೇಖೆಯ ಮೇಲ್ಭಾಗದಿಂದ ಛೇದಿಸ್ತದೆ, ಕೆಳಭಾಗದಿಂದಲ್ಲ ಮೇಲ್ಭಾಗದಿಂದ ಛೇದಿಸ್ತದೆ. ಯಾಕಂದರೆ ಈ ಪಾಯಿಂಟ್ ಲೆಫ್ಟಿಗೆ ನೋಡಿ, ಏನಂದಲ್ಲಿ ಎಂ ಪಿಯು ಎ ಪಿ ರೇಖೆಯ ಮೇಲ್ಗಡೆ ಹಾದು ಹೋಗುದಲ್ವಾ. ಮಾತ್ರವಲ್ಲದೆ ಎಂ ಪಿಯ ವ್ಯಾಲ್ಯೂ ಎ ಪಿಯ ವ್ಯಾಲ್ಯೂಗಿಂತ ಏನಾಗುತ್ತದೆ, ಅಧಿಕವಾಗಿರ್ತದೆ. ಸೊ ಎಂ ಪಿ ರೇಖೆಯು ಎ ಪಿ ರೇಖೆಯ ಮೇಲ್ಭಾಗದಿಂದ ಅದರ ಗರಿಷ್ಠ ಬಿಂದುವಿನಲ್ಲಿ ಏನು ಮಾಡ್ತದೆ, ಛೇದಿಸ್ತದೆ. ನಂತರ ಅದು ಇಳಿಕೆಯಾಗ್ತದೆ. ಆಫ್ಟರ್ ದ್ಯಾಟ್ ಎಂ ಪಿ ಡಿಮಿನಿಷಸ್. ಓಕೆ, ಸೊ ಐ ಹೋಪ್ ದ್ಯಾಟ್ ದಿಸ್ concept clear to everybody. Thank you.